ಒಂದು ದಿನ ಒಬ್ಬ ನಡೆದುಕೊಂಡು ಹೋಗುವಾಗ ದಾರಿಯಲ್ಲಿ ಒಂದು ಮೊಟ್ಟೆ ಬಿದ್ದಿರುವುದನ್ನು ಕಂಡ. ಅದನ್ನು ಕೈಗೆತ್ತಿಕೊಂಡು ತಂದು ತನ್ನ ಮಡದಿಯ ಕೈಯಲ್ಲಿ ಕೊಟ್ಟ. ಆಕೆ ಅದನ್ನು ಕೋಳಿಗೂಡಿನಲ್ಲಿರುವ ಕೋಳಿ ಮೊಟ್ಟೆಗಳ ಜೊತೆಗೆ ಇಟ್ಟಳು. ದಿನ ಕಳೆದಂತೆ ನಿಧಾನವಾಗಿ ಈ ಮೊಟ್ಟೆಗಳೆಲ್ಲ ಕೋಳಿ ಮರಿಗಳಾದವು. ಆದರೆ ಅದು ಹದ್ದಿನ ಮೊಟ್ಟೆಯಾಗಿತ್ತು, ಮತ್ತದೀಗ ಹದ್ದಿನ ಮರಿಯಾಗಿತ್ತು. ಆದರೆ ಕೋಳಿ ಮರಿಗಳು ಏನು ಮಾಡುತ್ತವೆಯೋ ಹಾಗೆಯೇ ಮಾಡುತ್ತಿತ್ತು ಮತ್ತು ಕೋಳಿ ಮರಿಗಳ ಜೊತೆಗೆ ತಾನು ಕೋಳಿ ಮರಿಯಾಗಿಯೇ ಬೆಳೆಯುತ್ತಿತ್ತು. ಒಂದು ದಿನ ಒಂದು ಹದ್ದು ಆಕಾಶದಲ್ಲಿ ಸದ್ದು ಮಾಡುತ್ತಾ ಕೆಳಕ್ಕೆ ಬರುತ್ತಿರುವುದನ್ನು ಅಮ್ಮ ಕೋಳಿ ಕಂಡಿತು. ಅಪಾಯದ ಮುನ್ಸೂಚನೆಯನ್ನರಿತ ಅದು ತನ್ನ ರೆಕ್ಕೆಗಳನ್ನು ಚಾಚಿ ತನ್ನೆಲ್ಲ ಮರಿಗಳನ್ನು ಅದರೊಳಗೆ ಅವಿತಿಟ್ಟುಕೊಂಡಿತು. ಆದರೆ ಈ ಹದ್ದಿನ ಮರಿ ಅಮ್ಮ ಕೋಳಿಯ ರೆಕ್ಕೆಯ ಬದಿಯಲ್ಲಿದ್ದ ಕಾರಣ ಅದಕ್ಕೆ ಆಕಾಶವನ್ನು ನೋಡಬಹುದಿತ್ತು. ಕುತೂಹಲ ತಾಳಲಾರದ ಅದು ಮೇಲೆ ನೋಡಿತು. ಸದ್ದು ಮಾಡುವ ಹದ್ದಿನಂತೆ ಅದು ಕೂಡ ಸದ್ದು ಮಾಡಿತು. ಆಶ್ಚರ್ಯಗೊಂಡ ಅದು ಮೇಲೆ ಹಾರುತ್ತಿರುವ ಹದ್ದನ್ನು ನೋಡಿ ತಾನು ತನ್ನ ರೆಕ್ಕೆಗಳನ್ನು ಬಡಿಯತೊಡಗಿತು. ಬಹಳ ಶ್ರಮಪಟ್ಟು ಕಷ್ಟದಿಂದ ಮೇಲೆ ಹಾರಿಯೇ ಬಿಟ್ಟಿತು. ಸ್ನೇಹಿತರೆ, ನಾವು ಹೀಗೆಯೇ ಅದೆಷ್ಟೋ ಬಾರಿ ನಮ್ಮ ಶಕ್ತಿ ಸಾಮರ್ಥ್ಯದ ಅರಿವು ನಮಗೆ ಇರುವುದಿಲ್ಲ. ನಾವು ಶ್ರಮ ಪಡದ ಹೊರತು ನಾವೇನು ಎಂಬುದು ನಮಗೆ ಗೊತ್ತಿರುವುದಿಲ್ಲ. ಕೋಳಿ ಮರಿಗಳ ಜೊತೆಯಿದ್ದ ಹದ್ದಿನ ಮರಿ ಕಷ್ಟಪಟ್ಟು ಮೇಲೆ ಹಾರಿದಂತೆ ನಾವು ನಮ್ಮ ಸಾಮರ್ಥ್ಯವನ್ನರಿತು ಜೀವನದಲ್ಲಿ ಮುಂದೆ ಹೋದದ್ದೇ ಆದರೆ ಈ ಬದುಕೇ ಬಂಗಾರ.